ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಬಾಂಧವರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹದ ರಾಶಿ ಪರಿವರ್ತನೆಗೂ ತನ್ನದೇ ಆದ ವಿಶೇಷ ಮಹತ್ವವಿದೆ. ಗ್ರಹಗಳ ಸೇನಾಧಿಪತಿ, ಧೈರ್ಯ, ಶೌರ್ಯ, ಶಕ್ತಿ ಮತ್ತು ಭೂಮಿಯ ಕಾರಕನಾದ ಮಂಗಳ ಗ್ರಹ ಶೀಘ್ರದಲ್ಲೇ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ. ಹೌದು, ಮುಂಬರುವ ಆಗಸ್ಟ್ 2, 2026 ರಾತ್ರಿ 10:59ಕ್ಕೆ ಮಂಗಳ ಗ್ರಹವು ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈ ಮಹತ್ವದ ಸಂಚಾರವು ಸೆಪ್ಟೆಂಬರ್ 18, 2026 ಮುಂದುವರಿಯಲಿದೆ. ಸುಮಾರು 47 ದಿನಗಳ ಈ ಸುದೀರ್ಘ ಅವಧಿಯಲ್ಲಿ ಮಂಗಳನ ಈ ನವಗ್ರಹ ಸಂಚಾರವು 12 ರಾಶಿಗಳ ಮೇಲೆಯೂ ಪ್ರಭಾವ ಬೀರಲಿದೆ. ಆದರೆ ವಿಶೇಷವಾಗಿ ಮಿಥುನ, ಕನ್ಯಾ ಮತ್ತು ಮಕರ ರಾಶಿಯವರಿಗೆ ಇದು ಅತ್ಯಂತ ಸುಯೋಗ ಹಾಗೂ ಬಂಪರ್ ಲಾಭ ತರಲಿದೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ಮಂಗಳ ಗ್ರಹದ ಮಹತ್ವ, ಈ ಗ್ರಹ ಸಂಚಾರದ ಆಳವಾದ ಜ್ಯೋತಿಷ್ಯ ವಿಶ್ಲೇಷಣೆ ಮತ್ತು ಈ 3 ಅದೃಷ್ಟ ರಾಶಿಗಳ ಮೇಲೆ ಉದ್ಯೋಗ, ಆರ್ಥಿಕ, ವ್ಯವಹಾರ ಹಾಗೂ ಕುಟುಂಬ ಜೀವನದಲ್ಲಿ ಉಂಟಾಗುವ ಸಂಪೂರ್ಣ ಬದಲಾವಣೆಗಳನ್ನು ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹಕ್ಕೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಮಂಗಳನನ್ನು ಅಂಗಾರಕ ಎಂದು ಕರೆಯಲಾಗುತ್ತದೆ. ನವಗ್ರಹಗಳಲ್ಲಿ ಮಂಗಳನಿಗೆ ಸೇನಾಧಿಪತಿ ಅಥವಾ ಗ್ರಹಗಳ ನಾಯಕನ ಸ್ಥಾನ ನೀಡಲಾಗಿದೆ. ಮಂಗಳ ಗ್ರಹವು ಏನನ್ನು ಪ್ರತಿನಿಧಿಸುತ್ತದೆ? ಧೈರ್ಯ ಮತ್ತು ಶೌರ್ಯ. ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಮತ್ತು ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯಕ್ಕೆ ಮಂಗಳನೇ ಕಾರಣ. ಶಕ್ತಿ ಮತ್ತು ಉತ್ಸಾಹ. ದೇಹದ ರಕ್ತ ಸಂಚಾರ, ದೈಹಿಕ ಸಾಮರ್ಥ್ಯ ಮತ್ತು ನಿರ್ಧಾರ ಕೈಗೊಳ್ಳುವ ವೇಗವನ್ನು ಮಂಗಳ ನಿಯಂತ್ರಿಸುತ್ತಾನೆ. ಆಸ್ತಿ ಮತ್ತು ಭೂಮಿ. ರಿಯಲ್ ಎಸ್ಟೇಟ್, ಜಮೀನು, ಮನೆ ಹಾಗೂ ವಾಹನ ಖರೀದಿಗೆ ಮಂಗಳನ ಅನುಗ್ರಹ ಅತ್ಯಗತ್ಯ. ಸಹೋದರ ಸಂಬಂಧ. ಕುಟುಂಬದಲ್ಲಿ ಸಹೋದರ ಸಹೋದರಿಯರೊಂದಿಗಿನ ಬಾಂಧವ್ಯವನ್ನು ಮಂಗಳ ಪ್ರತಿನಿಧಿಸುತ್ತಾನೆ. ಮಂಗಳ ಗ್ರಹವು ಬುಧನ ರಾಶಿಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಬುದ್ಧಿವಂತಿಕೆ ಮತ್ತು ಸಾಹಸಗಳ ಅಪೂರ್ವ ಸಮ್ಮಿಲನ ಉಂಟಾಗುತ್ತದೆ. ಬುಧನು ಜ್ಞಾನ ಮತ್ತು ವ್ಯಾಪಾರಕ್ಕೆ ಕಾರಕನಾದರೆ ಮಂಗಳನು ಕ್ರಿಯಾಶೀಲತೆಗೆ ಕಾರಕ. ಹೀಗಾಗಿ ಈ 2 ಗ್ರಹ ತತ್ವಗಳ ಸಂಯೋಜನೆಯಿಂದಾಗಿ ಧನಲಾಭ, ವೃತ್ತಿ ಅಭಿವೃದ್ಧಿ ಹಾಗೂ ಹೊಸ ಯೋಜನೆಗಳಿಗೆ ಚಾಲನೆ ದೊರೆಯಲಿದೆ. ಮಿಥುನ ರಾಶಿ. ಈಗ ಮೊದಲನೆಯದಾಗಿ ಮಂಗಳ ಗ್ರಹದ ಈ ಪ್ರವೇಶದಿಂದ ನೇರ ಲಾಭ ಪಡೆಯಲಿರುವ ಮಿಥುನ ರಾಶಿಯ ಬಗ್ಗೆ ಆಳವಾಗಿ ತಿಳಿಯೋಣ. ಮಂಗಳ ಗ್ರಹವು ನಿಮ್ಮ ಸ್ವಂತ ರಾಶಿಗೆ ಅಂದರೆ ಪ್ರಥಮ ಭಾವಕ್ಕೆ ಪ್ರವೇಶಿಸುತ್ತಿರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತ ಚೈತನ್ಯ ಮೂಡಲಿದೆ. 1. ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸ. ಕಳೆದ ಕೆಲವು ದಿನಗಳಿಂದ ಅನುಭವಿಸುತ್ತಿದ್ದ ಆಲಸ್ಯ, ಗೊಂದಲಗಳು ದೂರವಾಗಿ ನಿಮ್ಮಲ್ಲಿ ಹೊಸ ಉತ್ಸಾಹ, ಧೈರ್ಯ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಜನರೊಂದಿಗೆ ಮಾತನಾಡುವಾಗ ನಿಮ್ಮ ನಾಯಕತ್ವದ ಗುಣ ಎದ್ದು ಕಾಣುತ್ತದೆ. 2. ಉದ್ಯೋಗ ಮತ್ತು ವೃತ್ತಿರಂಗ. ಆಗಸ್ಟ್ 2ರ ನಂತರ ಉದ್ಯೋಗಿಗಳಿಗೆ ಇದು ಅತ್ಯಂತ ಅನುಕೂಲಕರ ಸಮಯ. ಆಫೀಸ್ನಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮೆಚ್ಚುಗೆ ದೊರೆಯಲಿದೆ.
ಮೇಲಾಧಿಕಾರಿಗಳು ನಿಮ್ಮ ಕಾರ್ಯಕ್ಷಮತೆಯನ್ನು ಗುರುತಿಸಿ ಹೊಸ ಜವಾಬ್ದಾರಿಗಳನ್ನು ವಹಿಸಬಹುದು. ಬಡ್ತಿ ಹಾಗೂ ವೇತನ ಹೆಚ್ಚಳದ ಮುನ್ಸೂಚನೆಗಳಿವೆ. 3. ವ್ಯಾಪಾರ ಮತ್ತು ವ್ಯವಹಾರ. ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ಹೊಸ ಗ್ರಾಹಕರ ಸಂಪರ್ಕ ಸಿಗಲಿದೆ. ಉದ್ಯಮ ವಿಸ್ತರಣೆಗೆ ಹೂಡಿಕೆ ಮಾಡಲು ಬಯಸುತ್ತಿದ್ದರೆ ಇದು ಸರಿಯಾದ ಸಮಯ. ನಿಮ್ಮ ಹೊಸ ಯೋಜನೆಗಳು ಮಾರುಕಟ್ಟೆಯಲ್ಲಿ ಯಶಸ್ವಿಯಾಗಲಿವೆ. 4. ಆರ್ಥಿಕ ಸ್ಥಿತಿ. ಆದಾಯದ ಹರಿವು ಹೆಚ್ಚಾಗಲಿದೆ. ಅನಿರೀಕ್ಷಿತ ಧನಲಾಭ ಅಥವಾ ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. 5. ಕುಟುಂಬ ಮತ್ತು ಸಮಾಜ. ಕುಟುಂಬದವರಿಂದ ವಿಶೇಷವಾಗಿ ಸ್ನೇಹಿತರಿಂದ ಪೂರ್ಣ ಬೆಂಬಲ ಸಿಗಲಿದೆ. ಬಹುಕಾಲದಿಂದ ನಂಜಾಗಿದ್ದ ಹಲವು ಸಮಸ್ಯೆಗಳಿಗೆ ಈ ಅವಧಿಯಲ್ಲಿ ಪರಿಹಾರ ಸಿಗಲಿದೆ. ಕನ್ಯಾ ರಾಶಿ. ಮುಂದಿನ ಅದೃಷ್ಟ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮಂಗಳನ ಈ ಸಂಚಾರವು ಕರ್ಮಭಾವದಲ್ಲಿ ನಡೆಯುವುದರಿಂದ ವೃತ್ತಿ ಮತ್ತು ಆಸ್ತಿ ವಿಚಾರದಲ್ಲಿ ಅದ್ಭುತ ಫಲಿತಾಂಶಗಳು ಸಿಗಲಿವೆ. 1. ವೃತ್ತಿ ಮತ್ತು ಕೆಲಸದ ವಾತಾವರಣ. ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಹಿರಿಯ ಅಧಿಕಾರಿಗಳಿಂದ ಹಾಗೂ ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ಸಿಗುತ್ತದೆ. ನಿಮ್ಮ ಕಾರ್ಯಶೈಲಿ ಹಾಗೂ ಸಕಾರಾತ್ಮಕ ಆಲೋಚನೆಗಳು ಪ್ರತಿಯೊಂದು ಸವಾಲನ್ನು ಸುಲಭವಾಗಿ ಎದುರಿಸಲು ಸಹಾಯ ಮಾಡುತ್ತವೆ. 2. ಆಸ್ತಿ, ಮನೆ ಮತ್ತು ವಾಹನ ಯೋಗ. ದೀರ್ಘಕಾಲದಿಂದ ಸ್ವಂತ ಮನೆ, ಜಮೀನು ಅಥವಾ ವಾಹನ ಖರೀದಿಸಬೇಕೆಂಬ ಕನಸು ನಿಮಗಿದ್ದರೆ ಈ 47 ದಿನಗಳಲ್ಲಿ ಆ ಕನಸು ನನಸಾಗುವ ಬಲವಾದ ಯೋಗವಿದೆ. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಬಂಪರ್ ಕಮಿಷನ್ ಸಿಗಲಿದೆ. 3. ವ್ಯವಹಾರ ಪ್ರಗತಿ. ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಬಾಗಿಲು ತಟ್ಟಲಿವೆ. ವಿದೇಶಿ ಸಂಪರ್ಕಗಳಿಂದ ಅಥವಾ ದೂರದ ಪ್ರಯಾಣಗಳಿಂದ ನಿಮ್ಮ ವ್ಯವಹಾರದಲ್ಲಿ ಲಾಭ ಹೆಚ್ಚಾಗಲಿದೆ. 4. ಆರ್ಥಿಕ ಸ್ಥಿರತೆ ಮತ್ತು ಹೂಡಿಕೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ನೀವು ಮುಂಚೆ ಮಾಡಿದ ಹೂಡಿಕೆಗಳಿಂದ ಉತ್ತಮ ಲಾಭ ಬರುವ ಸಮಯ ಇದಾಗಿದೆ. ಷೇರು ಮಾರುಕಟ್ಟೆ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಜಾಗರೂಕತೆಯಿಂದ ಹೆಜ್ಜೆ ಇಡಿ. ಶುಭ ಫಲ ಸಿಗಲಿದೆ. ಮಕರ ರಾಶಿ. ಮೂರನೆಯದಾಗಿ ಮಂಗಳನ ಕೃಪೆಗೆ ಪಾತ್ರರಾಗಲಿರುವ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಮಂಗಳನ ಗೋಚಾರವು ಧೈರ್ಯ, ಹೊಸ ಅವಕಾಶ ಮತ್ತು ಶತ್ರುಜಯವನ್ನು ತಂದುಕೊಡಲಿದೆ. 1. ಹೊಸ ಜವಾಬ್ದಾರಿ ಹಾಗೂ ಯಶಸ್ಸು. ಕೆಲಸದ ಸ್ಥಳದಲ್ಲಿ ಕಠಿಣ ಸವಾಲುಗಳಿದ್ದರೂ ನಿಮ್ಮ ಪರಿಶ್ರಮದ ಮುಂದೆ ಅವು ನಿಲ್ಲುವುದಿಲ್ಲ. ಬಾಕಿ ಉಳಿದಿದ್ದ ಕೆಲಸಗಳು ಒಂದೊಂದಾಗಿ ಪೂರ್ಣಗೊಳ್ಳಲಾರಂಭಿಸುತ್ತವೆ. ದೊಡ್ಡ ಮತ್ತು ಪ್ರತಿಷ್ಠಿತ ಕಂಪನಿಗಳಿಂದ ನಿಮಗೆ ಆಕರ್ಷಕ ಉದ್ಯೋಗಾವಕಾಶಗಳು ಬರಬಹುದು. 2. ಹೊಸ ಆದಾಯದ ಮೂಲಗಳು. ಮಕರ ರಾಶಿಯವರಿಗೆ ಆರ್ಥಿಕ ಸ್ಥಿರತೆ ಲಭಿಸಲಿದೆ. ಒಂದಕ್ಕಿಂತ ಹೆಚ್ಚು ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಹಳೆಯ ಸಾಲಗಳನ್ನು ತೀರಿಸಲು ಇದು ಸೂಕ್ತ ಸಮಯ. 3. ಪ್ರಯಾಣ ಹಾಗೂ ಲಾಭ. ವ್ಯಾಪಾರ ಅಥವಾ ಉದ್ಯೋಗದ ನಿಮಿತ್ತ ಕೈಗೊಳ್ಳುವ ಪ್ರಯಾಣಗಳು ಅತ್ಯಂತ ಲಾಭದಾಯಕವಾಗಿರುತ್ತವೆ. ಈ ಪ್ರಯಾಣಗಳಿಂದ ಹೊಸ ಹೂಡಿಕೆದಾರರು ಅಥವಾ ಪಾಲುದಾರರು ನಿಮಗಾಗಿ ಸಿಗಬಹುದು. 4.
ಕುಟುಂಬ ಹಾಗೂ ಗೃಹ ವಾತಾವರಣ. ಕುಟುಂಬ ಸದಸ್ಯರೊಂದಿಗಿನ ಬಾಂಧವ್ಯ ಸುಧಾರಿಸಲಿದೆ. ಮನೆಯಲ್ಲಿದ್ದ ಮನಸ್ತಾಪಗಳು ಶಮನವಾಗಿ ಶಾಂತಿ ಹಾಗೂ ಆಹ್ಲಾದಕರ ವಾತಾವರಣ ನಿರ್ಮಾಣವಾಗಲಿದೆ. ಮಂಗಳ ಗ್ರಹದ ಕೃಪೆಗಾಗಿ ಸರಳ ಪರಿಹಾರಗಳು. ಸ್ನೇಹಿತರೆ, ಈ 3 ರಾಶಿಗಳಿಗೆ ಮಂಗಳನ ಸಂಚಾರವು ಉತ್ತಮ ಫಲಗಳನ್ನು ನೀಡಲಿದ್ದರೂ ಈ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಹಾಗೂ ಇತರ ರಾಶಿಯವರು ಮಂಗಳನ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳನ್ನು ಮಾಡಬಹುದು. ಹನುಮಾನ್ ಚಾಲೀಸಾ ಪಠಣ. ಪ್ರತಿದಿನ ಅಥವಾ ಮಂಗಳವಾರದಂದು ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಧೈರ್ಯ ಮತ್ತು ಶಕ್ತಿ ಹೆಚ್ಚುತ್ತದೆ. ದಾನ ಧರ್ಮ. ಮಂಗಳವಾರದಂದು ಕೆಂಪು ಬಣ್ಣದ ಬಟ್ಟೆ, ಬೇಳೆ ಅಂದರೆ ತೊಗರಿಬೇಳೆ ಅಥವಾ ಬೆಲ್ಲವನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಗಣಪತಿ ಆರಾಧನೆ. ಪ್ರತಿದಿನ ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶ್ರೇಷ್ಠ. ಪ್ರಕೃತಿಯ ಈ ಗ್ರಹ ಸಂಚಾರವನ್ನು ಸರಿಯಾಗಿ ಬಳಸಿಕೊಂಡು ನಿಮ್ಮ ಗುರಿಗಳತ್ತ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕಿ. ಯಶಸ್ಸು ಖಂಡಿತ ನಿಮ್ಮದಾಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.